ನಮಸ್ಕಾರ. ಇವತ್ತು ನಾವು ದೊಡ್ಡಬಳ್ಳಾಪುರದಲ್ಲಿರುವಂತ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ನಾವು ಬಿಟ್ಟಿದ್ದು 7 ಗಂಟೆಗೆ ಬಿಟ್ಟಿದ್ದು ಮನೆ. ಇವಾಗ ಇನ್ನು ಅರ್ಧ ಗಂಟೆ ಬೇಕು. ಇವಾಗಲೇ 8 ಗಂಟೆ ಆಗ್ತಾ ಬಂತು. ಇನ್ನು ಹಾಫ್ ಅನ್ ಅವರ್ ಅಲ್ಲಿ ನಾವು ಘಾಟಿ ಸುಬ್ರಹ್ಮಣ್ಯ ರೀಚ್ ಆಗ್ತೀವಿ. ಸೊ ಇವತ್ತು ನೋಡಿ ಎಷ್ಟು ಟ್ರೆಡಿಷನಲ್ ಆಗಿ ರೆಡಿ ಆಗಿದೆ ನಾವೆಲ್ಲ. ನಮ್ಮ ಮನೆಯವ್ರು ನೋಡಿ ಪಂಚೆ ಎಲ್ಲ ಹಾಕೊಂಡು ಎಲ್ಲರೂ ರೆಡಿ ಆಗಿದ್ದೀವಿ. ಸೊ ಹೋಗ್ತಾ ಇದ್ದೀವಿ. ನಮ್ಮನೆಯವರು ರಿಟೈರ್ಡ್ ಆಗಿ 15 ದಿನ ಆಯ್ತು ಇವತ್ತಿಗೆ. ಸೊ ಹಾಗಾಗಿ ಆಶೀರ್ವಾದ ಪಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಒಳಗಡೆ ಎಲ್ಲ ಬಿಡೋದಿಲ್ಲ ವಿಡಿಯೋ ಮಾಡೋದಕ್ಕೆ. ಸೊ ಹಾಗಾಗಿ ಹೊರಗಡೆ ಎಷ್ಟಾಗುತ್ತೋ ಅಷ್ಟನ್ನ ನಿಮಗೂ ಕೂಡ ತೋರಿಸ್ತೀನಿ. ನೋಡಿ ಆಶೀರ್ವಾದ ಪಡ್ಕೊಳ್ಳಿ. ಥ್ಯಾಂಕ್ ಯು. ಪಾರ್ಕಿಂಗ್ ಫ್ರೀ, ಬಟ್ ಇಲ್ಲಿ ಎಂಟ್ರಿ ಇಲ್ಲಿಂದ 30 ರೂಪೀಸ್ ತಗೊಳ್ತಾರೆ. ಇನ್ ಘಾಟಿ ಸುಬ್ರಹ್ಮಣ್ಯ ಸ್ಟಾರ್ಟ್. ಕುತೂಹಲ ಮೂಡಿದ್ದು ಒಂದು ಫ್ರೀ ನಾಮಫೇರ ಆನ್ಲೈನ್ ಕೋರ್ಸ್ ಇದೆ ಬೈ ಡಾಕ್ಟರ್ಸ್. 8:15 ಆಗಿದೆ. ನಾವು ರೀಚ್ ಆಗಿದ್ದೀವಿ. ಕಾರ್ ಪಾರ್ಕ್ ಮಾಡೋದಕ್ಕೆ ಹೋಗಿದ್ದಾರೆ. ಸೊ ನೋಡಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಘಾಟಿ ಸುಬ್ರಹ್ಮಣ್ಯ ಜೈ ಸುಬ್ರಹ್ಮಣ್ಯ ಸ್ವಾಮಿ ನಮಃ. ಜೈ ಸುಬ್ರಹ್ಮಣ್ಯ. ಫ್ರೆಂಡ್ಸ್ ಇವತ್ತು ರಶ್ ತುಂಬಾನೇ ಕಡಿಮೆ ಇದೆ. ಇವತ್ತು ಸ್ಯಾಟರ್ಡೆ. ಬೆಳ್ಳಿ ರಥ ಮಾಡ್ತಾ ಇರುವಂತದ್ದು. ಅಕ್ಕಿನೋ ಬೆಲ್ಲನೋ ಇಟ್ಟು ಮಾಡ್ತಾರೆ. ನೋಡಿ ಇಲ್ಲಿ ಸಾರ್ವಜನಿಕರು ಬಂದು ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡುವಂತ ಜಾಗ. ಸುಮಾರು ಪ್ರತಿಷ್ಠಾಪನೆಗಳು ಮಾಡಿದ್ದಾರೆ. ನೋಡಿ ಎಷ್ಟೊಂದಿದೆ. ಇಲ್ಲಿ ಕೊಳಾಯಿ ಕೂಡ ಇದೆ. ನೀರ್ ಬರ್ತಾ ಇದೆಯಾ ನೋಡ್ಬೇಕು. ನಾಗೇಂದ್ರ ನೀರ್ ಬರ್ತಾ ಇದೆಯಾ ನೋಡು. ನಮ್ಮ ಮನೆಯವ್ರು ನೋಡ್ತಾ ಇದಾರೆ ನೀರ್ ಬರ್ತಾ ಇದೆಯಾ ಅಂತ. ಬರ್ತಾ ಇದೆಯಾ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲೊಂದು ಬಿಲ್ಡಿಂಗ್ ಆಗಿದೆ. ಇದು ಯಾವ್ದಕ್ಕಂತ ಗೊತ್ತಿಲ್ಲ. ಇದು ಲಾಸ್ಟ್ ಟೈಮ್ ಇರ್ಲಿಲ್ಲ, ಈಗ ಹೊಸದಾಗ ಆಗ್ತಾ ಇರೋಂತ ಬಿಲ್ಡಿಂಗ್. ನೋಡಿ ಎಷ್ಟೊಂದು ಪ್ರತಿಷ್ಠಾಪನೆ ಮಾಡಿರುವಂತ ನಾಗಕಲ್ಗಳು. ವಿಘ್ನೇಶ ರುದ್ರ ಬ್ರಹ್ಮ ಮರುತ್ತಣ ಲೋಕಪಾಲಃ ಸರ್ವದೇವಶ್ಚರಾಚರಮಿದಂ ಜಗತ್ ಸರ್ವಂ ತ್ವಮೇವ ಬ್ರಾಹ್ಮಣ್ಯೇವ ತಮಕ್ಷರಂ ಅದ್ವಯಾಂ ಅಪ್ರಮೇಯಂ ಮಹಾಶಾಂತಂ ಅಚಲಂ ನಿರ್ವಿಕಾರಂ ನಿರಾಲಂಬಂ ನಿರಾಭಾಸಂ ಸತ್ಯಮಾತ್ರಮಾಗೋಚರಂ ಏವಂ ತ್ವಾಮೇದಯ ಬುದ್ಧಿಯ ಸದಾ ಪಶ್ಯಂತಿ ಸೂರ್ಯಃ ಏವಂ ಅಜ್ಞಾನಗಾಢಾಂಧ ತಮೋಪಚೇತನಃ ನ ಪಶ್ಯಂತಿ ತಥಾ ಮೂಢಃ ಸದಾ ದುರ್ಗತಿಃ ತದೇ ವಿಷ್ಣು. ಫ್ರೆಂಡ್ಸ್ ನೋಡಿ, ಈ ನಾಗಪ್ಪ ಸ್ಪೆಷಲ್ ನಾಗಪ್ಪ ನಮಗೆ. ಯಾಕೆ ಹೇಳಿ, ಇದು ನಾವು ಪ್ರತಿಷ್ಠಾಪನೆ ಮಾಡಿರುವಂತ ನಾಗದ ಕಲ್ಲು ನಾಗಪ್ಪ. ಫ್ರೆಂಡ್ಸ್ ನಾವು 24ನೇ ತಾರೀಕು ಮಾಘ ಮಾಸ ಅಂದ್ರೆ ಫೆಬ್ರವರಿನಲ್ಲಿ 2008 ಅಲ್ಲಿ ನಾವು ಪ್ರತಿಷ್ಠಾಪನೆನ ಮಾಡಿಸಿದ್ವಿ. ಸೊ ಹಾಗಾಗಿ ಇವತ್ತು ನಾವು ಮಾಡಿರುವಂತ ಪ್ರತಿಷ್ಠಾಪನೆ ನಾಗಪ್ಪನಿಗೆ ಪೂಜೆ ಕೂಡ ಮಾಡ್ತಾ ಇದ್ದೀವಿ. ಪ್ರತಿ ಸಲ ಬಂದಾಗಲೂ ಕೂಡ ನಾವು ಪ್ರತಿಷ್ಠಾಪನೆ ಮಾಡಿರುವಂತ ನಾಗಪ್ಪನಿಗೆ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಹೋಗೋದು. ಸೊ ಬನ್ನಿ ಇವಾಗ ನಾವು ಮಾಡಿರುವಂತ ಪ್ರತಿಷ್ಠಾಪನೆಗೆ
ನಾಗಪ್ಪನಿಗೆ ಪೂಜೆ ಮಾಡೋಣ. अस्य श्री सुब्रह्मण्य कवच स्तोत्र महामन्त्रस्य अगस्त्य ऋषिः अनुष्टुप् छन्दः. श्री सुब्रह्मण्यो देवता श्री सुब्रह्मण्य स्वामी देवता परिपूर्ण अनुग्रह प्रसादेन सर्वारिष्ट निवारण सर्वाभीष्ट सिद्ध्यर्थम् आयुरारोग्याभिविद्या उद्योगैश्वर्याभिवृद्ध्यर्थम् जपे विनियोगः. करन्यासम्. ॐ वं अंगुष्ठाभ्यां नमः. ॐ चं तर्जनीभ्यां नमः. ॐ भं मध्यमाभ्यां नमः. ॐ वं अनामिकाभ्यां नमः. ॐ नं कनिष्ठिकाभ्यां नमः. ॐ सं करतलकरपृष्ठाभ्यां नमः. ॐ श्रीं पशुपक दिग्बन्धः. अंगन्यासम्. ॐ शिवसुब्रह्मण्याय नमः. ॐ वं हृदयाय नमः. चं शिरसे स्वाहा. ॐ सिकायै वषट्. ॐ कवचाय हुं. नं नेत्रायाय वौषट्. वं अस्त्राय फट्. भूर्भुवः सुवरोमिति दिग्बन्धः. ध्यानम्. ॐ विषड्भुजं षण्मुखमम्बिकासुतं कुमारमादित्यसमानतेजसं वन्दे मायूरासनमग्निसम्भवं सेनान्यवन्द्याहामभीष्टासिद्धये. कनककुण्डलमण्डितषण्मुखं वनजराजविराजितलोचनं निशितशस्त्रसरासनधारिणं सर्वलोकधवमीशसुतं भजे. सुब्रह्मण्यपुरपातु सेनानि पातु पृष्ठतः. बुहो मां दक्षिणे पातु. वह्निभू पातु वामतः. शिरः पातु महासेनः. स्कन्दो रक्षे ललाटकाम्. नेत्रे तु द्वादशाक्षत् स्यात्. स्तोत्रे रक्षतु विश्वबाहु. मुखं मे षण्मुखः. पातु नासिका शङ्करात्मजः. औष्ठो वल्लीपतिः पातु. जिह्वां पातु षडाननः. हृदयं ब्रह्मभू पातु. ध्यानुनी पातु विश्वताः. विशाख पातु जङ्घे मे. पादौ च शिखिवाहनः. सर्वाङ्गान्यानि भूतेश सत्सप्तदातुं सपावकः. संध्याकाले निषीधिन्यां दुष्टरे सलिलेऽपि च दुर्गमे च. ನೋಡಿ, ಈ ಮರ ನಾವು ಬೇಡಿದ್ದನ್ನು ಕೊಡುವಂತ ಮರ ಇದು. ನೀವೇನಾದ್ರೂ ಬೇಡ್ಕೊಳ್ಳೋ ಹಂಗಿದ್ರೆ ಇಲ್ಲಿ ಬಂದು ಒಂದು ಅರಿಶಿನದ ಬಟ್ಟೆನಲ್ಲಿ 1.25 ರೂಪಾಯಿನ ಇಟ್ಟು ಇದಕ್ಕೆ ಕಟ್ಬಿಟ್ಟು ನೀವು ಏನೇ ಬೇಡ್ಕೊಂಡ್ರು ಇನ್ನು 1 ವರ್ಷದಲ್ಲಿ ನಿಮ್ಮ ಆಸೆಗಳನ್ನೆಲ್ಲ ನೆರವೇರಿಸ್ಕೊಡುವಂತ ಮರ. ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದ್ರೆ ಇಲ್ಲಿ ತಪ್ಪದೆ ಬನ್ನಿ. ಹಾಗೆ ಶನೇಶ್ವರ ದೇವಸ್ಥಾನ ಇದೆ ಪಕ್ಕದಲ್ಲೇ, ಅದಕ್ಕೂ ಬಂದು ಶನೇಶ್ವರನ ಆಶೀರ್ವಾದ ಪಡ್ಕೊಂಡು ಇಲ್ಲಿ ನಿಮ್ಮ ಹರಕೆನತಿ ಕಟ್ಬಿಟ್ಟು ಹೋದ್ರೆ 1 ವರ್ಷದಲ್ಲಿ ನೆರವೇರುತ್ತೆ. ನಿಜವಾಗ್ಲೂ ಆಗುವಂಥದ್ದು. ಬೇಕಾದ್ರೆ ನೀವು ಮಾಡಿ ನೋಡಿ, ನಿಮಗೂ ನೆರವೇರುತ್ತೆ, ನಿಮ್ಮ ಆಸೆ ಕೂಡ ನೆರವೇರುತ್ತೆ. ನೋಡಿ, ದೇವತೆಗಳಿದ್ದಾರೆ ನೋಡಿ, ಅಲ್ಲಿ ಶನೇಶ್ವರ ದೇವಸ್ಥಾನ ಇದೆ. ಪ್ರಸಾದ ವಿತರಣೆ ಮಾಡುವ ಸ್ಥಳಕ್ರೆ ಫ್ರೆಂಡ್ಸ್. ಇವಾಗ 12:30. ಇವಾಗ ಮನೆಗೆ ಹೊರಟಿದೀವಿ. ಅಲ್ಲೇ ದಾರಿನಲ್ಲಿ ಸಿಗ್ಬೇಕು, ಡ್ಯಾಮ್ ಸಿಗುತ್ತಂತೆ, ಅದನ್ನ ನೋಡ್ಕೊಂಡು ಮನೆಗೆ ಹೋಗ್ತೀವಿ. ಡ್ಯಾಮ್ ಎಲ್ಲಿರೋದು ಕಾರ್ತಿಕ್? ಅವ್ನಿಗೆ ಗೊತ್ತಿಲ್ಲ. ಡ್ಯಾಮ್ ಕರ್ಕೊಂಡು ಹೋಗ್ತೀನಿ ಅಂತಾನೆ.
ದಂಡಿಗನಹಳ್ಳಿನಲ್ಲಿ ಡ್ಯಾಮ್ ಇದೆಯಂತೆ. ಅಲ್ಲಿ ನೀರಿದೆಯೋ ಇಲ್ವೋ ಗೊತ್ತಿಲ್ಲ, ಡ್ಯಾಮ್ ಅಂತೂ ಇದ್ದೇ ಇರುತ್ತೆ ಅಲ್ವೇನಾ. ಆಮೇಲೆ ಇವಾಗ 12:30 ಟೈಮು. ಎಲ್ಲ ದೇವಸ್ಥಾನ ಎಲ್ಲ ನೋಡ್ಕೊಂಡು ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಇವಾಗ ಹಾಗೆ ಒಂದ್ ಸ್ವಲ್ಪ ತರಕಾರಿನ ಶಾಪಿಂಗ್ ಮಾಡ್ಕೊಂಡು, ಏನ್ ಕಡಿಮೆ ಇಲ್ಲ, ಬೆಂಗಳೂರಲ್ಲಿ ಹೇಗಿದೆಯೋ ಅದೇ ರೇಟ್ ಇಲ್ಲಿದೆ. ಅವರೆಕಾಯಿ 1.5 kg 100 ರೂಪಾಯಿ, ಆಮೇಲೆ ಟೊಮೊಟೊ 20 ರೂಪಾಯಿ. ಆಮೇಲೆ ಇನ್ನೇನು ತಗೊಂಡ್ವಿ ನಾವು, ಸೊಪ್ಪು, ದಂಟಿನ ಸೊಪ್ಪು. ಇಲ್ಲಿ ಬಂದ್ರೆ ನಾನು ಸೊಪ್ಪು ತಗೊಳ್ತೀನಿ, ಯಾಕಂದ್ರೆ ಇಲ್ಲಿ ಬೇರೆ ನೀರಿಂದ ಬೆಳೆದಿರುವಂತ ಸೊಪ್ಪು ಅಂದ್ಬಿಟ್ಟು ತಗೊಳ್ತೀವಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ದಂಟಿನ ಸೊಪ್ಪು 1 ಕಟ್ಟು, ದಪ್ಪ ಕಟ್ಟು 20 ರೂಪಾಯಿ. ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಇವಾಗ ಹೊರಟಿದೀವಿ. ಮೊದಲು ಡ್ಯಾಮ್ ನೋಡ್ತೀವಿ, ಆಮೇಲೆ ಮನೆಗೆ ಹೋಗ್ತೀವಿ. ಅಲ್ಲಿವರೆಗೂ 2 ಗಂಟೆ ಆಗ್ಬಿಟ್ರೆ ಮತ್ತೆ ಅಲ್ಲಿ ಎಲ್ಲಾದ್ರೂ ಊಟ ಮಾಡ್ಬಿಡ್ತೀವಿ. ಇಲ್ಲ ಅದ್ರೊಳಗಡೆ ಮನೆಗೆ ಹೋದ್ರೆ ನಾನು ಅಡಿಗೆ ಮಾಡ್ಬೇಕು. ಇಲ್ಲ ನಾನು ಅಡಿಗೆ ಮಾಡಲ್ಲ, ಎಲ್ಲಾದ್ರೂ ಊಟ ಮಾಡ್ಕೊಂಡು ಹೊರಟೋಗ್ತೀವಿ. ಮನೆಗೆ ಹೋದ್ಮೇಲೆ ಇಷ್ಟೆಲ್ಲ ಸುತ್ತದ್ಮೇಲೆ ಮನೆಗೆ ಹೋದ್ಮೇಲೆ ಅಡಿಗೆ ಮಾಡಕ್ ಬೋರು. ಸೊ ಹಾಗಾಗಿ ಹೋಗ್ಬೇಕಾದ್ರೆ ಅಲ್ಲೇ ಎಲ್ಲಾದ್ರೂ ಏನಾದ್ರೂ ತಿನ್ಕೊಂಡು ಹೋಗ್ತೀವಿ, ಮನೆಗೆ ಹೋಗ್ತೀವಿ. ನೋಡಿ ದವನ ಬೆಳೆಸಿದ್ದಾರೆ. ನಿಮ್ದ ತಾತ? ನಿಮ್ದ ಇದು ಎಲ್ಲ? ಓ, ಇದಕ್ಕೆಲ್ಲ ಹೂ ಬಂದ್ಬಿಟ್ಟಿದೆ. ಪರ್ಫ್ಯೂಮ್ ಇಲ್ಲ ಎಣ್ಣೆನ? ಪರ್ಫ್ಯೂಮ್ ತರ ಆಯಿಲ್ ಬರುತ್ತೆ, ಸ್ಮೆಲ್. 15 ರೂಪಾಯಿ ಕೆಜಿ ಹಾಕೊಳ್ತಾರೆ. ಓ, ನಿಮ್ಗೆ 15 ರೂಪಾಯಿ ಇದು ಕೆಜಿ ಲೆಕ್ಕ. ನಮಗ್ ನೋಡಿ ಬೆಂಗಳೂರಲ್ಲಿ ಇಷ್ಟು ಕೊಡ್ತಾರೆ, ಇಷ್ಟು 30 ರೂಪಾಯಿ. ಹಬ್ಬ ಬಂದ್ಬಿಟ್ರೆ 50 ರೂಪಾಯಿ ಹಿಂಗೆ ಇರುತ್ತೆ ದವನ. ಸರಿ, ಥ್ಯಾಂಕ್ಸ್ ಅಪ್ಪ. ದಂಡಿಗನಹಳ್ಳಿನಲ್ಲಿರುವಂತ ಡ್ಯಾಮ್ ಅನ್ನು ನೋಡೋದಕ್ಕೆ ಹೋಗ್ತಾ ಇದೀವಿ. ನೋಡಿ ಈ ಹಳ್ಳಿ ಹೇಗಿದೆ. ವಾವ್, ಇಲ್ಲಿ ನೋಡಿ ಅಡಕೆ ತೋಟ. ಓ, ಕ್ಯಾಬೇಜ್. ಈ ಬೆಟ್ಟ ಗುಡ್ಡ ಹೇಗಿದೆ ನೋಡಿ. ಇದು ಕೆರೆ. ನಾವು ಡ್ಯಾಮ್ ಅನ್ಕೊಂಡ್ ಬಂದ್ವಿ, ಅದು ಡ್ಯಾಮ್ ಎಲ್ಲ ಇಲ್ಲಿ ಬರೀ ಕೆರೆನೇ ಇರೋದು. ತುಂಬಾನೇ ಚೆನ್ನಾಗಿದೆ, ಸೀನಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ ಪ್ಲೇಸ್. ಇದು ಸಖತ್ತಾಗಿದೆ ಈ ಜಾಗ. ಕೆರೆ ಇದು ತುಂಬಾ ಚೆನ್ನಾಗಿದೆ, ಅಂದ್ರೆ ತುಂಬಾನೇ ದೂರ ಇದೆ. ಇದು ಯಾರಿಗೂ ಗೊತ್ತೇ ಇಲ್ಲ ಅನ್ಸುತ್ತೆ ಈ ಪ್ಲೇಸ್, ಬಟ್ ತುಂಬಾನೇ ಸೀನಿಕ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಈ ಪ್ಲೇಸ್. ಫ್ರೆಂಡ್ಸ್, ಇದು ದಂಡಿಗನಹಳ್ಳಿನಲ್ಲಿರುವಂತ ಕೆರೆ ತುಂಬಾ ಚೆನ್ನಾಗಿದೆ. ಘಾಟಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತದ್ದು. ಇಲ್ಲಿ ಲೋನ್ಲಿ ಪ್ಲೇಸ್ ಇದು, ಯಾರು ಇಲ್ಲ, ಜಾಸ್ತಿ ಜನ ಯಾರು ಇಲ್ಲ. ತುಂಬಾನೇ ಚೆನ್ನಾಗಿದೆ, ಸೀನಿಕ್ ಆಗಿದೆ ಪ್ಲೇಸ್, ಸೂಪರ್ ಆಗಿದೆ. ನೋಡಿ ಹುಡುಗ ಇಲ್ಲಿ ನೋಡಿ, ಬಿಸಿಲಿಗೆ ನಾಯಿ ಹೇಗೆ ಹೋಗ್ತಾ ಇದೆ ನೀರೊಳಗೆ.
ಗಯಾ ಪ್ಲೇಸ್ನಲ್ಲಿದೆ ಇದು ಬ್ರಿಡ್ಜ್ ಇದು ನೋಡಿ. रौडी तसंच आहे ना. ಕಂಫರ್ಟ್ ಕಂಫರ್ಟ್ ಫ್ರೆಂಡ್ಸ್, ಕೆರೆ ನೋಡಿದ್ದಾಯ್ತು. ಇವಾಗ ಮನೆಗೆ ಹೊರಟಿದೀವಿ. ಸಖತ್ತಾಗಿತ್ತು ಕೆರೆ. ನೀವು ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದ್ರೆ 20 ಕಿಲೋಮೀಟರ್ ದೂರದಲ್ಲಿರುವಂತ ಈ ಏನ್ ಹೇಳಮ್ಮ ಅದು ಏನು ದಂಡಗನಹಳ್ಳಿನಲ್ಲಿರುವಂತ ಈ ಕೆರೆನ ನೋಡಿ ತುಂಬಾನೇ ಚೆನ್ನಾಗಿದೆ. ಈ ಬೆಟ್ಟ ಗುಡ್ಡದ ಮಧ್ಯದಲ್ಲಿರುವಂತ ಈ ಕೆರೆ ಸೂಪರ್ ಆಗಿದೆ. ಹಾಗೆ ಇಲ್ಲಿ ನೈಟ್ ಕ್ಯಾಂಪ್ ಕೂಡ ಹಾಕೊಂಡಿರ್ಬೋದಂತೆ. ಬಟ್ ಇಲ್ಲಿ ಏನು ಸಿಗಲ್ಲ ನಿಮ್ಗೆ. ಒಂದೇ ಒಂದು ಸಣ್ಣ ಅಂಗಡಿ ಇದೆ, ಅದ್ರ ಎಳ್ನೀರು, ಒಂದು ನೀರು, ಒಂದಷ್ಟು ಸಿಗುತ್ತೆ. ಚೌಚೌ ಆ ಥರದ್ದು ಅಷ್ಟೇ, ಇನ್ನೇನು ಸಿಗೋದಿಲ್ಲ. ತುಂಬಾ ಚೆನ್ನಾಗಿತ್ತು. ನಿದ್ದೆ ಮಾಡಂಗಿಲ್ಲ. रिश्तों में प्यार है, प्यार दिल की धड़कन, इनकी खुशबू महके